ಮಂಡ್ಯ ಜಿಲ್ಲೆಯ ಮಧುರ್ ತಾಲೂಕಿನಲ್ಲಿ ಭಾನುವಾರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಒಂದು ಕಲ್ಲು ತೋರಾಟ ಹಾಗೂ ಕಬ್ಬಿಣ ರಾಡನ್ನು ಕೂಡ ಎಸೆದಿದ್ದಾರೆ ಅಂತ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ. ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನೂ ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದ್ದಾರೆ ಅದನ್ನ ಒಳಗಾಕಬೇಕಾಗಿದೆ ಮತ್ತು ಕ್ರಮವನ್ನು ತಗೋಬೇಕಾಗಿದೆ. ಜೊತೆಗೆ ಈ ಸರ್ಕಾರ ಏನು ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ, ಒಳ್ಳೆ ಆಡಳಿತ ಕೊಡಬೇಕಾಗಿದೆ, ಎಲ್ಲ ಆಚರಣೆಗೂ ಕೂಡ ಗೌರವವನ್ನು ಕೊಡಬೇಕಾಗಿದೆ. ಆ ಕೆಲಸವನ್ನು ಮಾಡಲಿ. ಸುಮ್ಮನೆ ಬೇಜವಾಬ್ದಾರಿಯುತ ಹೇಳಿಕೆಗಳು ಹೇಳೋ ಮೂಲಕ ಈ ಒಂದು ವಿಷಯವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸತ್ಯವನ್ನು ನಮ್ಮ ರಾಜ್ಯದ ಸಮಸ್ತ ಜನರಿಗೆ ಗೊತ್ತಿದೆ. ಈ ಘಟನೆ ಒಂದು ಸಂಘಟಿತ ಪ್ರಯತ್ನ. ನಮ್ಮ ಹಿಂದೂ ಧಾರ್ಮಿಕ ಸಮಾಜ ಇರ್ಬೋದು, ಹಿಂದೂ ಆಚರಣೆಗಳಿರ್ಬೋದು, ಹಿಂದೂ ವೇದಿಕೆಗಳಿರ್ಬೋದು, ಎಲ್ಲಕ್ಕೂ ಕೂಡ ಒಂದು ರೀತಿಯ ಧಕ್ಕೆ ಕೊಡೋದರಲ್ಲಿ, ಹಲ್ಲೆ ಮಾಡೋದರಲ್ಲಿ ಇವರೆಲ್ಲರೂ ಮುಂದುವರಿತಾ ಇದ್ದಾರೆ. ಅದಕ್ಕಾಗಿ ಇದರ ಬಗ್ಗೆ ಒಂದು ಕ್ರಮ ತಗೊಂಡು ಒಂದು ಶಾಂತಿಯುತ ಒಂದು ಸಮಾಜ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಸರ್ಕಾರ ಮುಂದುವರಿಬೇಕಾಗಿ ನಾವು ಆಗ್ರಹಿಸ್ತೀವಿ. ಹೇಳಿ ಏನು ಇದು ಈಗಾಗಲೇ ಬಾನು ಮುಷ್ತಾಕ್ ಅವರ ವಿಚಾರದಲ್ಲಿ ದಸರಾಗೆ ಆಹ್ವಾನ ನೀಡ್ತಾ ಇರುವಂಥದ್ದು ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪಕ್ಷದ ಪರ ಇರ್ಬೋದು, ವಕ್ತಾರರಿರ್ಬೋದು, ನಾವೆಲ್ಲರೂ ಜನಪ್ರತಿನಿಧಿಗಳಿರ್ಬೋದು, ಪಕ್ಷದ ಸಮಸ್ತ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಸಹ ಹೇಳಿರೋದು ಒಂದೇನೆ, ಅವರು ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ಬಂದರೆ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. 2023 ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಕೆಲವು ಮಾತುಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಮತ್ತೆ ಅವ್ರು ಯಾವುದೇ ರೀತಿಯ ಒಂದು ತಾಯಿ ಚಾಮುಂಡೇಶ್ವರಿ ಇರ್ಬೋದು, ಹಿಂದೂ ಭಾವನೆ ಇರ್ಬೋದು, ಅದಕ್ಕೆ ಧಕ್ಕೆ ಕೊಡದೇನೆ ನಡ್ಕೋತಾರೆ ಅಂತ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ನಮ್ಗೆ ಯಾರಿಗೂ ಸಹ ಸಮಸ್ಯೆ ಇಲ್ಲ.